ಹರಕೆ ಎಂದರೆ ಅದೆಂಥ ಹರಕೆ? ಹಿಮವಂತ ಎದ್ದು ನಿಲ್ಲಲಿಲ್ಲ. ಗವಿ ಮಠದೊಳಗಿನ ಗದ್ದುಗೆಗೆ ಕೈಮುಗಿಯಲಿಲ್ಲ. ಒಂದು ಹೂ ಏರಿಸಲಿಲ್ಲ. ಅಂಗಿಯ ಚುಂಗಿಗೊಂದು ಗಂಟು ಹಾಕಿಕೊಳ್ಳಲಿಲ್ಲ. ಗದ್ದುಗೆಯ ಕಡೆಗೆ ಅಪ್ಪನಂತೆಯೇ ತಲೆಯಿಕ್ಕಿಕೊಂಡು ಮಲಗಿದ್ದವನು ಒಂದು ಹೊತ್ತಿನಲ್ಲಿ ಸುಮ್ಮನೆ ಕಣ್ಣು ಬಿಟ್ಟ. ಪ್ರಾರ್ಥನಾ ಗದ್ದುಗೆಯಿಂದ ದೂರ ಮೂಲೆಯೊಂದರಲ್ಲಿ ಉರುಳಿಕೊಂಡಿದ್ದಳು. ಅವಳಿಗಾಗಲೇ ಗಟ್ಟಿ ನಿದ್ರೆ. ಮಠದ ಅಜ್ಜಯ್ಯ ಅದೆಲ್ಲಿ ಮಾಯವಾಗಿದ್ದರೋ ಹತ್ತಿರದಲ್ಲೆಲ್ಲೂ ಅವರ ಸುಳಿವಿರಲಿಲ್ಲ. ಮತ್ತೊಮ್ಮೆ ಪ್ರಾರ್ಥನಾಳೆಡೆಗೆ ನೋಡಿದವನು ತನಗೆ ತಾನೇ ಎಂಬಂತೆ ಹೇಳಿಕೊಂಡ, ಈ ಹುಡುಗಿಗೊಂದು ಸೀಟು ಸಿಗಲಿ. ಮತ್ತೆ ಇದೇ ಗವಿ ಮಠಕ್ಕೆ ಬಂದು ಗದ್ದುಗೆಗೆ ತಲೆಯಾನಿಸಿ ಹೀಗೆ ಮಲಗುತ್ತೇನೆ. ಹರಕೆ ಎಂದರೆ ಹಿಮವಂತನ ಪಾಲಿಗೆ ಅಷ್ಟೇ. ಹರಕೆ ಎಂದರು, ಪ್ರಮಾಣವೆಂದರು, ಭಾಷೆ ಕೊಡುವುದೆಂದರು ಅಂತಿಮವಾಗಿ ಮಾತೆ ತಾನೆ. ಆದರೆ ಪ್ರೀತಿ ಎಂದರೆ ಕೇವಲ ಮಾತಲ್ಲ. ಪ್ರೀತಿ ಎಂದರೆ ಜವಾಬ್ದಾರಿ. ಪ್ರೀತಿ ಎಂದರೆ ದುಡಿಮೆ. ಪ್ರೀತಿ ಎಂದರೆ ಅವಳಿಗಾಗಿ ತನ್ನ ಜೀವ ತೇಯ್ದು ಅದರಲ್ಲೇ ಸಂತೋಷಪಡುವುದು. ಅದೆಲ್ಲಕ್ಕೂ ಸಂಸಿದ್ಧನಾಗಿದ್ದುದರಿಂದಲೇ ಅವತ್ತು ಹಿಮವಂತ ನೆಮ್ಮದಿಯಿಂದ ಗದ್ದುಗೆಗೆ ತಲೆಯಿಟ್ಟು ನಿದ್ರೆ ಮಾಡಿದ್ದು. ಇವತ್ತು ಮತ್ತೆ ಬಂದಿದ್ದಾನೆ. ಅಂತೂ ಇಷ್ಟು ಬ್ಯಾಗನೆ ಬರೋ ಹಂಗಾಯಿತಲ್ಲೋ ಚಂದ್ರಶೇಖರ. ಹೆಣ್ಮಗೂನು ಕಂಡು ಬಂದದೀಯಾ? ಬಾಬಾ, ಈ ಅಮ್ಮ ಡಾಕ್ಟರ್ ಆಗೋ ತನಕ ಬಾನೇ ಇದ್ದೀಯಾ? ಒಳಕೋಣೆಯ ಕತ್ತಲಲ್ಲಿ ಚಾಪೆಯೊಂದರ ಮೇಲೆ ಕೇವಲ ಒಂದು ಲಂಗೋಟಿಯುಟ್ಟುಕೊಂಡು ಕುಳಿತಿದ್ದ ಮಠದ ಅಜ್ಜೆಯ ನಗೆಯ ದನಿಯಲ್ಲಿ ಮಾತನಾಡುತ್ತಾ ಸ್ವಾಗತಿಸಿದ್ದ. ನಿನ್ನ ಹರಕೆ ಈಡೇರುವುದು ನಿಜ. ನೀನು ಈ ಹುಡುಗಿಯನ್ನು ಹೀಗೆ ಮತ್ತೆ ಗವಿಮಠಕ್ಕೆ ಕರೆತರುವುದು ನಿಜ. ನನಗೆ ಮೊದಲೇ ಗೊತ್ತಿತ್ತು ಮಗು ಅಂದಂತಿತ್ತು ಅಜ್ಜೆಯನ ದನಿ. ಆದರೆ ಈಕೆ ಡಾಕ್ಟರ್ ಆಗೋ ತನಕ ಬಾನೇ ಇದ್ದೀಯಾ ಅಂದ ಅವರ ಮಾತಿನ ಹಿಂದಿನ ನಿಗೂಢತೆ ತಕ್ಷಣ ಹಿಮವಂತನಿಗೆ ಅರ್ಥವಾಗಲಿಲ್ಲ. ಡಾಕ್ಟರ್ ಆದ ಮೇಲೂ ಬರ್ತೀನಿ, ನಾವು ಬದುಕಿರೋಗಂಟ ಬರ್ರೀವಿ ಅಂದುಬಿಟ್ಟ. ಕಣೋ ಚಂದ್ರಶೇಖರ, ನಂಗೊತ್ತು. ಅಮ್ಮಾಲೂ ಬರ್ರಿದ್ದೀಯಾ. ಆದರೆ ಅವತ್ತು ಈ ಅಮ್ಮನಿಗೋಸ್ಕರ ಅಲ್ಲ, ನಿನಿಗೋಸ್ಕರ ಬದ್ದೀಯಾ. ಈ ಬಾರಿ ಅಜ್ಜನ ದನಿಯಲ್ಲಿ ಮರ್ಮಗಳೇನಿರಲಿಲ್ಲ. ಅದೊಂದು ಭವಿಷ್ಯವಾಣಿಯಂತೆಯೂ ಹಿಮವಂತನಿಗೆ ಭಾಸವಾಗಲಿಲ್ಲ. ನನಗೋಸ್ಕರ ಅಂತ ಇವತ್ತಿನ ತನಕ ಏನನ್ನು ಮಾಡಿಕೊಂಡಿದ್ದೇನೆ? ಈ ಬದುಕು ಹೀಗೆ ಸಾಗಿ ಬಂತು. ಇವತ್ತಿನಿಂದ ಇವಳಿಗೋಸ್ಕರ ಮುಡುಪು ತಾನಿನ್ನು ಏನೇ ಮಾಡಿದರೂ ಪ್ರಾರ್ಥನಾಳಿಗಾಗಿ ಮಾಡಬೇಕು. ಅದನ್ನೆಲ್ಲ ಮಠದ ಅಜ್ಜಯ್ಯನಿಗೆ ವಿವರಿಸುವ ಜರೂರತ್ತೇನಿದೆ ಅಂದುಕೊಂಡು ಸುಮ್ಮನಾದ. ಆದರೆ ಮುಂದೊಂದು ದಿನ ಕೇವಲ ತನಗೋಸ್ಕರ, ತನ್ನ ನೆಮ್ಮದಿಗೋಸ್ಕರ ಇದೇ ಗವಿಮಠದ ಕಲ್ಲುಹಾಸಿನ ಅಂಗಳಕ್ಕೆ ಒಬ್ಬಂಟಿಗನಾಗಿ, ಕ್ರುದ್ಧನಾಗಿ, ವಿವಶನಾಗಿ ಪದೇ ಪದೇ ಮೊಲೆಗೆ ಕಾತರಿಸುವ ಮಗುವಿನಂತೆ ಓಡಿ ಬರಬೇಕಾದಿತೆಂದು ಅವತ್ತು ಹಿಮವಂತನಿಗೆ ಖಂಡಿತ ಅನ್ನಿಸಿರಲಿಲ್ಲ. ಅನ್ನಿಸಿದ್ದರೂ ಅವನು ಮಾಡಬಹುದಾದ್ದು ಏನೂ ಇರಲಿಲ್ಲ. ಬದುಕು ಬಹುದೊಡ್ಡ ಹರಕೆಗೆ ಮುಡಿವಾಗಿ ಹೋಗಿತ್ತು. ಅವತ್ತಿಡೀ ಹಿಮವಂತ್ ಮತ್ತು ಪ್ರಾರ್ಥನಾ ಮಠದಲ್ಲೇ ಕಳೆದರು. ಮೊದಲ ಸಲ ಕತ್ತಲಲ್ಲಿ ಸ್ಪಷ್ಟವಾಗಿ ನೋಡಿರದಿದ್ದ ಮಠವನ್ನು ಈ ಬಾರಿ ಅಂಗುಳಂಗುಳವೂ ಬಿಡದೆ ನೋಡಿ ಬಂದರು. ಹಿತ್ತಿಲಿನ ತೋಪಿನಲ್ಲಿ 2 ಹೂತ ಮಾವಿನ ಮರದ ಟೊಂಗೆಗಳ ಮೇಲೆ ಇದಿರುಬದಿರಾಗಿ ಕುಳಿತು ಮನಸ್ಸು ಹಗುರವಾಗುವಂತೆ ಹರವಿದರು. ಅಜ್ಜಯ್ಯ ಖುದ್ದಾಗಿ ಒಂದು ಮಧ್ಯಾಹ್ನದ ಪ್ರಸಾದಕ್ಕೆ ಕೂಗಿ ಕರೆಯುವ ತನಕ ತಾವು ಬೆಳಗಿನಿಂದ ಏನೂ ತಿಂದಿಲ್ಲವೆಂಬುದು ಅವರಿಗೆ ನೆನಪೇ ಆಗಿರಲಿಲ್ಲ. ಮನಸ್ಸುಗಳು ಹಿಂದೆಂದಿಗಿಂತಲೂ ಪ್ರಫುಲ್ಲವಾಗಿದ್ದವು. ಆದರೆ ಅವರು ಹಿಂದೆಂದಿಗಿಂತಲೂ ಅವತ್ತು ದುಗುಡಗೊಂಡಿದ್ದರು. ಸಾಯಂಕಾಲವಾದಂತೆಲ್ಲ ಪ್ರಾರ್ಥನಾಳಿಗೆ ಮಾತಿಗೆ ಮುಂಚೆ ಕಣ್ಣುಂಬಿ ಬರತೊಡಗಿದ್ದವು. ಆ ವಿಷಯ ಪ್ರಸ್ತಾಪವಾಗದಿದ್ದರೂ ನಾಳೆ ಮುಂಜಾನೆ ಹೊತ್ತಿಗೆ ಅವಳು ದಾವಣಗೆರೆಗೆ ಹೊರಡಬೇಕು, ಹಿಮವಂತನಿಂದ ತಾತ್ಕಾಲಿಕವಾಗಿಯಾದರೂ ದೂರವಾಗಬೇಕು ಎಂಬ ಭಾವನೆಯೇ ಪ್ರಾರ್ಥನಾಳನ್ನು ಕದಲಿಸಿ ಹಾಕುತ್ತಿತ್ತು. ಇಳಿಸಂಜೆಯ ಹೊತ್ತಿಗೆ ಮಾವಿನ ಮರದ ಬಡ್ಡೆಗೆ ಆತು ಕುಳಿತಿದ್ದ ಹಿಮವಂತನ ಮಡಿಲಲ್ಲಿ ತಲೆಯಿಟ್ಟು ಮಲಗಿದವಳು ದುಃಖವನ್ನನ್ನು ಅದುಮಿಟ್ಟುಕೊಳ್ಳಲಾಗದೆ ಬಿಕ್ಕಿ ಬಿಕ್ಕಿ ಅತ್ತು ಬಿಟ್ಟಳು. ಅವನ ಎದೆ, ಕೆನ್ನೆ, ಕಣ್ಣು, ಹಣೆ, ಭುಜಗಳನ್ನೆಲ್ಲ ನೇವರಿಸಿ ಮಾತಿಗೊಮ್ಮೆ ಅವನ ಕೆನ್ನೆಗಳನ್ನು ಚುಂಬಿಸುತ್ತ ಕತ್ತಲಾಗುವ ತನಕ ಅವಳು ಹಿಮವಂತನನ್ನು ಕೇಳಿದ್ದು ಒಂದೇ ಪ್ರಶ್ನೆ: ದಾವಣಗೆರೆಗೆ ನೀನು ಬಂದು ಬಿಡಲಾರೆಯಾ ಹಿಮು? ಅವಳ ಯಾವ ಚರ್ಯೆಗೂ ಅವತ್ತು ಹಿಮವಂತ ಅಡ್ಡಿ ಹೇಳಲಿಲ್ಲ. ಅವಳ ಸ್ಪರ್ಶಕ್ಕೆ, ಅಪ್ಪುಗೆಗೆ, ವಿವಶಳಾಗಿ ಕೊಡುತ್ತಿರುವ ಮುತ್ತುಗಳಿಗೆ ಇವತ್ತು ವಾಂಬೆಗಳ ಲೇಪವಿಲ್ಲ. ಇವತ್ತಿನ ಸ್ಪರ್ಶ ಕೇವಲ ಒಂದು ಸಾಂತ್ವನವನ್ನು ಬಯಸುತ್ತಿದೆ. ಇಷ್ಟು ದಿನ ಗೆಳೆಯನಂತೆ, ದೇವರಂತೆ, ಅಪ್ಪನಂತೆ, ಗಂಡನಂತೆ ನೋಡಿಕೊಂಡವನು ನಾಳೆಯಿಂದ ಅದ್ಯಾರ ಸುಪರ್ದಿಗೆ ನನ್ನನ್ನು ಬಿಟ್ಟು ಬಿಡುತ್ತೀಯಾ ಎಂದು ಕೇಳುತ್ತಿವೆ ಪ್ರಾರ್ಥನಾಳ ಕಣ್ಣು. ಹಿಮವಂತ್ ಸುಮ್ಮನೆ ಅವಳ ಮೈದಡವುತ್ತಾನೆ. ಕರೆಗಟ್ಟುವ ಕೆನ್ನೆ ಒರೆಸುತ್ತಾನೆ. ಒಮ್ಮೊಮ್ಮೆ ಅಪ್ಪಿಕೊಂಡು ಸಂತೈಸುತ್ತಾನೆ. ಅವಳ ಕಣ್ಣಿಗೆ ಕಾಣದಂತೆ ಗುಟ್ಟಾಗಿ ಕಣ್ಣೀರು ಕೆಡವಿ ಮತ್ತೆ ಅವಳೆಡೆಗೆ ತಿರುಗುತ್ತಾನೆ. ಹ್ಯಾಗೆ ಬರಲಿ ದಾವಣಗೆರೆಗೆ? ಇವತ್ತಿಗೆ ಶಿವಮೊಗ್ಗ ಬಿಡುವಂತಿಲ್ಲ. ಇದೇ ಕರ್ಮಭೂಮಿ. ನಿನ್ನ ಕನಸು ನನಸಾಗಬೇಕೆಂದರೆ ನಾನು ಶಿವಮೊಗ್ಗದಲ್ಲಿ ಉಳಿಯಲೇಬೇಕು. 5 ವರ್ಷ ದೊಡ್ಡ ಅವಧಿಯೇನಲ್ಲ ಹುಡುಗಿ. ನೋಡುತ್ತಾ ಮುಗಿದು ಹೋಗುತ್ತವೆ. ಇಷ್ಟಕ್ಕೂ ಮಧ್ಯೆ ಮಧ್ಯೆ ರಜೆಗಳಿರುತ್ತವಲ್ಲ. ದಾವಣಗೆರೆಯಿಂದ ಶಿವಮೊಗ್ಗಕ್ಕೆ ಎಷ್ಟು ದೂರವೋ ಶಿವಮೊಗ್ಗದಿಂದ ದಾವಣಗೆರೆಗೂ ಅಷ್ಟೇ ದೂರ. ಯಾರನ್ನು ಯಾರು ತಡೆಯುತ್ತಾರೆ? ಹಾಗಂತ ಮೌವನದಲ್ಲೇ ಸಮಾಧಾನ ಹೇಳಿದ ಹಿಮವಂತ್.
ಡಾಕ್ಟರಿಕೆಯ ಮೊದಲ ಪರೀಕ್ಷೆ ಮುಗಿಸಿದ ದಿನ ಮತ್ತೆ ತಾವಿಬ್ಬರೂ ಇದೇ ಗವಿಮಠದ ಗದ್ದುಗೆಗೆ ಬಂದು ಹೀಗೆ ಮಾವಿನ ಮರದ ಬಡ್ಡೆಗೆ ಆತು ಕುಳಿತು ಮಾತು ಹಂಚಿಕೊಳ್ಳಬೇಕು ತೀರ್ಮಾನಿಸಿದರು. ಇಳಿ ಸಂಜೆಯ ಹೊತ್ತಿಗೆ ಅಜ್ಜಯ್ಯನಿಗೆ ನಮಸ್ಕಾರ ಮಾಡಿ ಹೆದ್ದಾರಿಯಲ್ಲಿ ನಿಲ್ಲಿಸಿದ ಬಸ್ಸು ಹತ್ತಿಕೊಂಡು ಶಿವಮೊಗ್ಗೆಗೆ ಬರುವ ಹೊತ್ತಿಗೆ ಇಬ್ಬರ ಮನಸ್ಸು ಹಗುರವಾಗಿದ್ದವು. ರಾತ್ರಿ ಊಟ ಬೇಕೆಂದು ಇಬ್ಬರಿಗೂ ಅನ್ನಿಸಲಿಲ್ಲ. ಅವತ್ತು ಹಿಮವಂತನೇ ನಿರಾಕರಿಸಿದರೂ ಬಿಡದೆ ಅವನ ಮೇಲೊಂದು ಕಾಲು ಹಾಕಿಕೊಂಡು ಮಗುವಿನಂತೆ ಮಲಗಿ ನಿದ್ರೆ ಮಾಡಿದ್ದಳು ಪ್ರಾರ್ಥನಾ. ತನ್ನ ಸಮಸ್ತವೂ ಅವನದು ಎಂದಾದ ಮೇಲೆ ದೂರ ಉಳಿಯುವುದರಲ್ಲಿ ಏನರ್ಥ? ಬೆಳಗಿನ ಜಾವ ಅವಳಿಗೆ ಎಚ್ಚರವಾದಾಗ ಹಿಮವಂತ ಅದೇಕೋ ಸೂರನ್ನೇ ದಿಟ್ಟಿಸುತ್ತಾ ವಿಶಾಲವಾಗಿ ಕಣ್ಣು ಬಿಟ್ಟುಕೊಂಡು ಅಂಗಾತ ಮಲಗಿದ್ದ. ಅವನು ರಾತ್ರಿಯಿಡೀ ಮಲಗಿದ್ದಂತೆ ಕಾಣಲಿಲ್ಲ. ಪ್ರಾರ್ಥನಾಳನ್ನು ಹೊರಡಿಸಿಕೊಂಡು ಸಣ್ಣದಿಷ್ಟು ಲಗೇಜಿನ ಸಮೇತ ದಾವಣಗೆರೆಗೆ ಪ್ರಯಾಣ ಹೊರಟಾಗಲೂ ಅವನಲ್ಲಿ ಮಾತುಗಳಿರಲಿಲ್ಲ. ಎಲ್ಲವನ್ನೂ ಯಾಂತ್ರಿಕವಾಗಿ ಮಾಡುತ್ತಿದ್ದಾನೆನ್ನಿಸಿತು. ಅವನು ಹಾಸ್ಟೆಲಿಗೆ ಬಂದ. ಕಾಲೇಜಿನ ಅಡ್ಮಿಷನ್ ಮಾಡಿಸಿದ. ಕಾಣಬೇಕಾದವರನ್ನೆಲ್ಲ ತಾನೇ ಕಂಡು ಮಾತಾಡಿದ. ನಿರುತ್ಸಾಹ ಎಲ್ಲೂ ಕಾಣಲಿಲ್ಲ. ಆದರೆ ಕಣ್ಣುಗಳಲ್ಲಿ ಮಾತ್ರ ಎಂಥದೋ ಖಾಲಿತನವಿತ್ತು. ಇಳಿಮಧ್ಯಾಹ್ನದ ಹೊತ್ತಿಗೆ ಪ್ರಾರ್ಥನಾಳ ಅಡ್ಮಿಷನ್ಗೆ ಸಂಬಂಧಿಸಿದ ಕೆಲಸಗಳೆಲ್ಲ ಮುಗಿದಿದ್ದವು. ಇಬ್ಬರೂ ದಾವಣಗೆರೆಯ ಹೋಟೆಲೊಂದರಲ್ಲಿ ಊಟ ಮಾಡಿ ಮುಗಿಸಿದರು. ಅದಿನ್ನೂ ಹೊರಡುವ ಘಳಿಗೆ. ಪ್ರಾರ್ಥನಾ ನಿನ್ನೆಗಿಂತ ಸ್ಥಿರವಾಗಿದ್ದಳು. ಈಗ ಕಣ್ಣೂ ತುಳುಕುತ್ತಿರಲಿಲ್ಲ. ಆದರೆ ಅದೇಕೋ ಹಿಮವಂತನೇ ಕುಸಿದು ಹೋದವನಂತಾಗಿದ್ದ. ಕಡೆಗಂತೂ ಮಾತೇ ಸತ್ತು ಹೋಗಿದ್ದವು. ಮಾತಿಗೆಳೆದರೆ ಮತ್ತಷ್ಟು ಘಾಸಿಗೊಳ್ಳುತ್ತಾನೆನ್ನಿಸಿ ಅವಳು ಮೌನಿಯಾಗಿದ್ದಳು. ಇನ್ನು 4 ಹೆಜ್ಜೆ ನಡೆದರೆ ಹಾಸ್ಟೆಲಿನ ಗೇಟು. ಕಂಪೌಂಡು ಪಕ್ಕದ ಮರವೊಂದರ ನೆರಳು ಆಗಲೇ ದಟ್ಟವಾಗತೊಡಗಿತ್ತು. ಅದರಡಿಯಲ್ಲಿ ಇನ್ನು ನಡೆಯಲಾರೆನೆಂಬಂತೆ ನಿಂತುಬಿಟ್ಟ ಹಿಮವಂತ್ ಒಮ್ಮೆ ಅವಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿದ. ಆಮೇಲೆ ಅವಳ 2 ಕೈಗಳನ್ನು ತನ್ನ ಕೈಗಳಿಗೆ ತೆಗೆದುಕೊಂಡ. ಅದೇಕೆ ಹಾಗೆ ಕೇಳಿದನೋ ಬಹುಶಃ ಅವನಿಗೂ ಗೊತ್ತಿರಲಾರದು. ಪ್ರಾರ್ಥನಾ, ನೀನು ನಂಗೆ ಮೋಸ ಮಾಡೋದಿಲ್ಲ ಅಲ್ವಾ ಅಂದು ಬಿಟ್ಟಿ. ದೇವರಿಗ ಅಂದವಳ ಕಣ್ಣು ಧಾರಾಕಾರ. ಅದು ರಸ್ತೆಯೆಂಬುದನ್ನು ಮರೆತು ಸರಕ್ಕನೆ ಹಿಮವಂತ್ನ ಕಾಲಿಗೆ ಬಿದ್ದು ಹಣೆ ಹಚ್ಚಿ ನಮಸ್ಕರಿಸಿದಳು ಪ್ರಾರ್ಥನಾ. ಆಮೇಲೆ ಒಂದು ಕ್ಷಣಕ್ಕೂ ಅಲ್ಲಿ ನಿಂತಿರುವುದು ತನ್ನಿಂದಾಗದೆಂಬಂತೆ ಹಾಸ್ಟೆಲಿನ ಆವರಣದೊಳಕ್ಕೆ ಬಿರಬಿರನೆ ನಡೆದು ಹೋಗಿಬಿಟ್ಟಳು. ಕೋಣೆ ತಲುಪಿದ ಮರುಕ್ಷಣ ಅವಳು ಎದೆಯೊಡೆದವರಂತೆ ಭೋರ್ಗರೆಯುತ್ತಾಳೆಂಬುದು ಖಚಿತವಿತ್ತು. ಹಿಮವಂತ್ ಬಸ್ ಸ್ಟ್ಯಾಂಡಿನೆಡೆಗೆ ನಡೆಯತೊಡಗಿದ.